ಅಸ್ಸಲಾಮು ಅಲೈಕುಂ. ತನ್ನ ಜೀವನದ ಅದಮ್ಯ ಆಸೆಗಳನ್ನೆಲ್ಲ ಕೈಚೆಲ್ಲಿ ಕಣ್ಣೀರಿನ ಯಾತನೆಯೊಂದಿಗೆ ಹೀಗೆ ಜೀವನ ನಡೆಸುತ್ತಿರುವ ವ್ಯಕ್ತಿಯ ಹೆಸರು ಹಮೀದ್ ಜಮಾಲುದ್ದೀನ್ ಅರ್ಷದಿ. ಮೂಲತಃ ಪುತ್ತೂರು ತಾಲೂಕಿನ ತಿಂಗರಾಡಿ ಸಮೀಪದ ರೆಂಜಲಾಡಿ ನಿವಾಸಿ. ಪ್ರಸ್ತುತ ಸುಳ್ಯ ಸಮೀಪದಲ್ಲಿ ಸಣ್ಣ ಬಾಡಿಗೆ ಮನೆಯೊಂದರಲ್ಲಿ ತನ್ನ 3 ಪುಟಾಣಿ ಮಕ್ಕಳು ಹಾಗೂ ತನ್ನ ಪತ್ನಿಯೊಂದಿಗೆ ಯಾತನೆಯ ಕಣ್ಣೀರಿನ ಜೀವನವನ್ನು ನಡೆಸುತ್ತಿದ್ದಾರೆ. ಸ್ವಾಭಿಮಾನಿಯಾದ ಇವರು ಹಲವಾರು ವರ್ಷಗಳ ಕಾಲ ಅರಂಬೂರು, ಬಿಳಿಯಾರ್, ಆತೂರು, ಮುಕ್ಕ, ಸಂಪ್ಯ ಹೀಗೆ ಹಲವು ಕಡೆಗಳಲ್ಲಿ ಮಕ್ಕಳಿಗೆ ಧಾರ್ಮಿಕ ವಿದ್ಯಾಭ್ಯಾಸವನ್ನು ನೀಡುವ ಉಸ್ತಾದರಾಗಿ ಸೇವೆ ಸಲ್ಲಿಸಿ ತನ್ನ ಕುಟುಂಬದೊಂದಿಗೆ ಸಂತೋಷದಿಂದ ಕಾಲ ಕಳೆಯುತ್ತಿದ್ದರು. അസ്സലാമു അലൈക്കും. ഞാൻ അറമ്പൂർ, സംപ്യ, മുക്ക, സസിത്തുലും സദർ മുഅല്ലിമായിട്ട് പണിയെടുത്തുണ്ടായി. ഇപ്പോൾ 5-6 മാസമായി 2 കിഡ്നി ഫെയിലായിട്ട് എൻ്റെത് 2 കിഡ്നി ഫെയിലായിട്ട് ഇപ്പോൾ ഡയാലിസിസ് ആയിക്കൊണ്ട് മാസത്തിൽ ഈ പീണാനി മരുന്ന് കുടിച്ചുകൊണ്ട് മാസത്തിൽ 30,000 വേണം. പിന്നെ 3 കിടാക്കുണ്ട്, ഒരേ പെണ്ണ് കിടാവും 2 ആണ് കിടാവും. അപ്പോൾ ഇപ്പോൾ എനിക്ക് മരുന്നിന് 30,000 വേണം. പിന്നെ പരലി ചിലവിന് ബുദ്ധിമുട്ടായി ബാഡിക റൂമിലുള്ള. അതുകൊണ്ട് നിങ്ങൾ എല്ലാവരും എനിക്ക് സഹായിക്കും. ಕೆಲವು ತಿಂಗಳ ಹಿಂದೆ ಇವರ 2 ಕಿಡ್ನಿಗಳು ವೈಫಲ್ಯಗೊಂಡು ಇದೀಗ ಕಣ್ಣೀರಿನೊಂದಿಗೆ ಯಾತನೆಯ ಜೀವನವನ್ನು ನಡೆಸುತ್ತಿದ್ದಾರೆ. ದುಡಿಯಲು ಆಗದೆ ತುತ್ತು ಅನ್ನಕ್ಕೂ ಪರದಾಡುತ್ತಾ 3 ಪುಟಾಣಿ ಮಕ್ಕಳು ಹಾಗೂ ಪತ್ನಿಯೊಂದಿಗೆ ಬಾಡಿಗೆ ಮನೆಯಲ್ಲಿ ವಾಸಿಸುತ್ತಿರುವ ಇವರ ಕಿಡ್ನಿ ಡಯಾಲಿಸಿಸ್ಗೆ ತಿಂಗಳಿಗೆ ಸುಮಾರು 30,000 ಖರ್ಚಾಗುತ್ತಿದೆ. ಡಾಕ್ಟರರ ಸಲಹೆಯಂತೆ ಮುಂದೆ ಇವರು ಎಲ್ಲರಂತೆಯೇ ಬಾಳಿ ಬದುಕಬೇಕಾದರೆ ಕಿಡ್ನಿ ಜೋಡಣೆಯೊಂದೇ ಪರಿಹಾರ. ಆದರೆ ಅದಕ್ಕೆ ಸುಮಾರು 25 ಲಕ್ಷದಷ್ಟು ಹಣ ಬೇಕಾಗಿದೆ. ഡോക്ടർ കിഡ്നി മാറ്റി വെക്കണില്ല, അത് വേറെ ഒരു വഴിയില്ല. കിഡ്നി മാറ്റി വെക്കാൻ 25 ലക്ഷം രൂപ വേണം. എനിക്ക് 3 കുട്ടികൾ, ഒരു പെണ്ണ് 2 ആണ്. അങ്ങനെ ഞാൻ ഭക്ഷണം കൊടുക്കുന്നത് ഈ കിഡ്ನಿ മാറ്റി വെക്കുന്നത്. ಹಲವು ವರ್ಷಗಳ ಕಾಲ ದೀನಿ ಸೇವಾರಂಗದಲ್ಲಿ ದುಡಿಯುತ್ತಿದ್ದ ಇವರು ತನ್ನ ಕಿಡ್ನಿ ವೈಫಲ್ಯಗೊಂಡು ಇದೀಗ ದುಡಿಯಲು ಆಗದೆ ಸ್ವಂತ ಸೂರೂ ಇಲ್ಲದೆ ತುತ್ತು ಅನ್ನಕ್ಕೂ ಪರದಾಡುವ ಪರಿಸ್ಥಿತಿಯಲ್ಲಿ ಜೀವಿಸುತ್ತಿದ್ದಾರೆ. ತನ್ನ ಬದುಕುವ ಆಸೆಯನ್ನೇ ಕೈಬಿಟ್ಟಿದ್ದೆ, ಆದರೆ ತನ್ನ ಮಕ್ಕಳ ಭವಿಷ್ಯದ ದೃಷ್ಟಿಯಿಂದ ಈ ಸಮಾಜದಲ್ಲಿ ನನಗೆ ಜೀವಿಸಬೇಕು ಅನ್ನುವ ಅವರ ನೋವು ತುಂಬಿದ ಮಾತುಗಳು ಅದೆಂತಹ ಕಲ್ಲು ಹೃದಯವನ್ನು ಕರಗಿಸದೆ ಇರಲಾರವು. എൻ്റെ മക്കളുടെ ദൃഷ്ടിയിൽ എനിക്ക് കുറച്ച് കാലം ജീവിക്കണമെന്നൊരു ആശയുണ്ട്. അതുകൊണ്ട് നിങ്ങൾ എല്ലാവരും മനസ്സറിഞ്ഞുകൊണ്ട് എന്നെ സഹായിക്കണം. അള്ളാഹു താല നിങ്ങൾക്ക് തക്കതായ പ്രതിഫലം ദിനാവിലും ആഖിറത്തിലും അള്ളാഹു നൽകുമാറാകട്ടെ. ಧಾರ್ಮಿಕ ವಿದ್ಯಾಭ್ಯಾಸವನ್ನು ನೀಡುವ ಉಸ್ತಾದರಾಗಿ ಸೇವೆ ಸಲ್ಲಿಸುತ್ತಿರುವಾಗಲೇ ಬಂದೆರಗಿದ ಆ ಕಿಡ್ನಿ ವೈಫಲ್ಯವು ಹಮೀದ್ ಜಮಾಲ್ ಹರ್ಷದಿಯ ಬದುಕಿಗೆ ಮಾರಕವಾಗಿ ಪರಿಣಮಿಸಿದವು. ತನ್ನ 2 ಕಿಡ್ನಿಗಳು ವೈಫಲ್ಯಗೊಂಡಾಗ ಅವರಿಗೆ ತನ್ನ ಸೇವೆಯನ್ನು ಮುಂದುವರಿಸಲು ಸಾಧ್ಯವಾಗಲೇ ಇಲ್ಲ. ಒಂದು ಕಡೆ ತನ್ನ ಚಿಕಿತ್ಸೆಗಾಗಿ ಅತ್ತಿಂದಿತ್ತ ಓಡಾಡಿ ಕಷ್ಟಪಡುತ್ತಿರುವಾಗ ಮನೆಯಲ್ಲಿ ಇರುವಂತಹ 3 ಪುಟಾಣಿ ಮಕ್ಕಳ ಅವಸ್ಥೆಗಳನ್ನು ನೋಡುವಾಗ ದಿಕ್ಕೇ ತೋಚದಂತಹ ಪರಿಸ್ಥಿತಿಯಾಗಿದೆ ಹಮೀದ್ ಜಮಾಲುದ್ದೀನ್ ಅರ್ಷದಿ ಉಸ್ತಾದರದ್ದು. ನಿರುದ್ಯೋಗದಿಂದ ಮನೆಯಲ್ಲೇ ಕಳೆಯುತ್ತಿರುವಾಗ ಮನೆಯ ಖರ್ಚಿಗೆ ಬೇಕಾದ ಆರ್ಥಿಕವಾದ ಅನಾನುಕೂಲತೆ ಒಂದು ಕಡೆಯಾದರೆ, ಮಗದೊಂದು ಕಡೆ ತನ್ನ ನೋವಿನ ಯಾತನೆಯು ಬಹಳವಾಗಿ ಇವರನ್ನು ಕಾಡುತ್ತಲೇ ಇದೆ. ಯಾರಾದರೂ ಸಹೃದಯಿಗಳು ನೀಡುವ ಸಹಾಯಾಸ್ತಗಳೇ ನನ್ನ ಬದುಕಿಗೆ ವರದಾನವಾಗಬಹುದು ಅನ್ನುವುದಕ್ಕಿಂತಲೂ ಆ ಮಕ್ಕಳ ಮುಖದಲ್ಲಿನ ನಗು ಮಾಸಬಾರದು, ಅದಕ್ಕಾಗಿಯಾದರೂ ನಾನು ಬದುಕಬೇಕು ಅನ್ನುವ ಅವರ ನೋವು ತುಂಬಿದ ಮಾತುಗಳಿಗೆ ನಮ್ಮಲ್ಲಂತೂ ಉತ್ತರಗಳೇ ಇಲ್ಲದಾಗಿದೆ. ಒಬ್ಬನ ಕಷ್ಟಕಾಲದಲ್ಲಿ ನಾವು ನೆರವಾದರೆ ನಮ್ಮ ಕಷ್ಟಕಾಲದಲ್ಲಿ ಅಲ್ಲಾಹನು ಸಹಾಯಾಗುತ್ತಾನೆ ಅನ್ನುವ ಭರವಸೆಯ ವಚನವನ್ನು ನೆನಪಲ್ಲಿಟ್ಟುಕೊಂಡು ಉಸ್ತಾದರ ಯಾತನೆಗೆ ಸಹಾಯಾಸ್ತವನ್ನು ಚಾಚಿದ್ದೇ ಆದಲ್ಲಿ ಆ ಮಕ್ಕಳ ಮೊಗದಲ್ಲಿ ಸಂತಸದ ಅಲೆಗಳನ್ನು ಕಾಣುವಂತಾಗಲು ಸಾಧ್ಯವಾಗಬಹುದೇನು. ತನ್ನೆರಡು ಕಿಡ್ನಿಗಳ ವೈಫಲ್ಯತೆಯಿಂದ ಅಸಹಾಯಕ ನೋಟವನ್ನು ಬೀರುತ್ತಾ ದಿನದೂಡುತ್ತಿರುವ ಉಸ್ತಾದರಿಗಾಗಿ ನಾವು ನಮ್ಮಿಂದಾಗುವ ಸಹಾಯಾಸ್ತವನ್ನು ನೀಡಿ ಸಹಕರಿಸೋಣ. ತನ್ನ ಬದುಕುವ ಆಸೆಯನ್ನೇ ಕೈಬಿಟ್ಟಿದ್ದೆ, ಆದರೆ ತನ್ನ 3 ಪುಟಾಣಿ ಮಕ್ಕಳ ಭವಿಷ್ಯದ ದೃಷ್ಟಿಯಿಂದಾದರೂ ಅವರು ಯಾರ ಮುಂದೆಯೂ ಕೈ ಚಾಚದೆ ಸ್ವಾಭಿಮಾನಿಯಾಗಿ ಬದುಕಬೇಕು, ಅದಕ್ಕೋಸ್ಕರನಾದರೂ ನಾನು ಈ ಸಮಾಜದಲ್ಲಿ ಬದುಕಬೇಕು ಅನ್ನುವ ಅವರ ನೋವು ತುಂಬಿದ ಮಾತುಗಳು ಕಂಡಾಗ ಯಾವ
ಕಲ್ಲು ಹೃದಯವು ಕರಗತಿಗೆ ಇರಲಾರದು. ಕೆಲವೊಮ್ಮೆ ನಮಗೆ ಇವರ ಪೂರ್ತಿ ಜವಾಬ್ದಾರಿಯನ್ನು ವಹಿಸಲಿಕ್ಕೆ ಸಾಧ್ಯವಾಗದೇ ಇರಬಹುದು. ಆದರೆ ಖಂಡಿತವಾಗಿಯೂ ನೀವೆಲ್ಲರೂ ಪ್ರಯತ್ನ ಪಟ್ಟು ನಮ್ಮ ಕೈಲಾದ ಸಹಾಯವನ್ನು ಮಾಡಿದರೆ ಖಂಡಿತವಾಗಿಯೂ ಕತ್ತಲಾಗಿರುವ ಇವರ ಪಾಡಿಗೆ ಪುನಃ ಬೆಳಕನ್ನು ನೀಡಬಹುದು. ಪವಿತ್ರ ಕುರ್ಆನ್ನಲ್ಲಿ ಅಲ್ಲಾಹನು ಹೇಳುತ್ತಾನೆ, ತನ್ನ ಸಂಪತ್ತಿನಲ್ಲಿ ಯಾರು ನನ್ನ ಮಾರ್ಗದಲ್ಲಿ ಅದನ್ನು ಬೇಯಿಸುತ್ತಾನೋ ಅವನಿಗೆ ಅದರ ದುಪ್ಪಟ್ಟನ್ನು ನಾನು ನೀಡುವೆನೆಂದೇಳಿ. ನಾವು ಮಾಡಿದ ಚಿಕ್ಕ ಸಹಾಯಕ್ಕೆ ಕೂಡ ಅಷ್ಟೊಂದು ಪುಣ್ಯ ಲಭಿಸುವ ಪವಿತ್ರ ರಂಜಾನ್ ತಿಂಗಳಲ್ಲಿ ನಾವಿದ್ದೇವೆ. ಈ ರಂಜಾನ್ ತಿಂಗಳಲ್ಲಿ ಉಪವಾಸ ವ್ರತಧಾರಿಗಳಾಗಿರುವ ನಾವುಗಳು ಮಾಡುವ ಈ ಚಿಕ್ಕ ಸಹಾಯಕ್ಕೆ ಅಲ್ಲಾಹನು ಇಲ್ಲೂ ನಾಳೆ ಪರಲೋಕದಲ್ಲೂ ತಕ್ಕ ಪ್ರತಿಫಲವನ್ನು ನೀಡುವ ಇನ್ಶಾ ಅಲ್ಲಾಹ್. ಕಳೆದ ಕೆಲವು ತಿಂಗಳುಗಳ ಹಿಂದೆ ಒಂದು ವಿಡಿಯೋ ಮುಖಾಂತರ ತಮ್ಮ ಮುಂದೆ ಬಂದಿದ್ದೆ. ಅಲ್ಹಮ್ದುಲಿಲ್ಲಾಹ್ ಸಹೃದಯಗಳು ಒಂದೊಳ್ಳೆಯ ಸಹಕಾರವನ್ನು ನೀಡಿ ಆ ಮನೆಯವರ ಮುಖದಲ್ಲಿ ಒಂದು ಸಂತೃಪ್ತಿಯನ್ನು ಕಾಣಲು ನಮಗೆ ಸಾಧ್ಯವಾಗಿದೆ. ಇನ್ಶಾ ಅಲ್ಲಾಹ್ ಇವರು ಉಸ್ತಾದರು ಖಂಡಿತವಾಗಿಯೂ ನಾಳೆ ನಿಮಗಾಗಿ ಪ್ರತ್ಯೇಕ ದುಆವನ್ನು ಮಾಡುತ್ತಾರೆ. ಆದ್ದರಿಂದ ನೀವುಗಳು ಸಹಕರಿಸುವಿರೆಂಬ ಭರವಸೆಯೊಂದಿಗೆ ತಮ್ಮಲ್ಲಿ ಮತ್ತೊಮ್ಮೆ ವಿನಂತಿಯನ್ನು ಮಾಡ್ಕೊತಾ ಇದ್ದೇನೆ. ಕೆಳಗಡೆ ಇವರ ಅಕೌಂಟ್ ನಂಬರನ್ನು ಕೊಟ್ಟಿದೆ. ತಾವು ತಮ್ಮ ಕೈಲಾದ ಸಹಾಯವನ್ನು ಈ ಕುಟುಂಬಕ್ಕೆ ಮಾಡಬೇಕಾಗಿ ತಮ್ಮಲ್ಲಿ ವಿನಂತಿಸುತ್ತೇನೆ. ಕೆಲವೊಮ್ಮೆ ಅನಿವಾರ್ಯ ಕಾರಣಗಳಿಂದ ತಮಗೆ ಸಹಾಯ ಮಾಡಲು ಅಸಾಧ್ಯವಾಗಬಹುದು. ಆದರೆ ಈ ವಿಡಿಯೋವನ್ನು ಶೇರ್ ಮಾಡಿ ಇನ್ನೊಬ್ಬರು ಸಹಾಯ ಮಾಡಿದರೆ ಖಂಡಿತವಾಗಿಯೂ ಅದರ 1 ಇಂಚು ಪ್ರತಿಫಲ ನಿಮಗೂ ಸಿಗಬಹುದು. ಅದರಿಂದ ತಾವುಗಳು ಸಹಕರಿಸಿ, ಜೊತೆಗೆ ಹೆಚ್ಚಿನದಾಗಿ ಈ ವಿಡಿಯೋನ ಶೇರ್ ಮಾಡಿ ಅಂತ ತಮ್ಮಲ್ಲಿ ವಿನಂತಿಸುತ್ತಾ ಇದ್ದೇನೆ. ಅಸ್ಸಲಾಮು ಅಲೈಕುಂ ವರಹಮತುಲ್ಲಾಹಿ ವಬರಕಾತುಹು.